ಶ್ರೀಕರನಾರಾಯಣೋ ವಿಜಯತೆ ತಮಾಂ. ಶ್ರೀಕರನಾರಾಯಣೋ ವಿಜಯತೆ ತಮಾಂ. ಶ್ರೀಕರನಾರಾಯಣೋ ವಿಜಯತೆ ತಮಾಂ. ಪವಿತ್ರವಾದ ಈ ದೇಹದ ಹೃದಯದ ಭಾಗದಲ್ಲಿ ಕಮಲದ ಕರ್ಣಿಕೆಯಲ್ಲಿ ಶ್ರೀಕರನಾರಾಯಣ ದೇವರನ್ನು ಚಿಂತಿಸುತ್ತಾ ಭದ್ರ ಸಿಂಹಾಸನದಲ್ಲಿ ಲಕ್ಷ್ಮೀ ಸಹಿತರಾದ ಶ್ರೀಕರನಾರಾಯಣ ದೇವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ ಭ್ರೂಮಧ್ಯಕ್ಕೆ ಆಗಮಿಸಿ ಆಜ್ಞಾಚಕ್ರದ ಕಮಲದಲ್ಲಿ ನೆಲೆಸಿರುವಂತಹ ಶ್ರೀಕರನಾರಾಯಣ ದೇವರನ್ನು ಧ್ಯಾನಿಸುತ್ತಾ ಅವರನ್ನೇ ಪುನಃ ಪುನಃ ಚಿಂತನೆ ಮಾಡುತ್ತಾ ಅವರ ಗುಣಗಳನ್ನು ರೂಪಗಳನ್ನು ಮನನ ಮಾಡುತ್ತಾ ಧ್ಯಾನಕ್ಕೆ ಕುಳಿತುಕೊಂಡಿದ್ದೇನೆ. ಭದ್ರ ಪದ್ಮಾಸನದಲ್ಲಿ ನೇರವಾಗಿ ಕುಳಿತು ತೆರೆದ ಕಣ್ಣುಗಳಿಂದ ಶ್ರೀಕರನಾರಾಯಣ ದೇವರನ್ನೇ ನೋಡುತ್ತಾ ವೀಕ್ಷಿಸುತ್ತಾ ಅದ್ಭುತವಾದ ನಮ್ಮೆಲ್ಲ ಇಷ್ಟಾರ್ಥಗಳನ್ನು ನೀಡುವಂತಹ ಶ್ರೀಕರನಾರಾಯಣ ದೇವರ ಪಾದಕಮಲಗಳಲ್ಲಿ ನನ್ನ ಈ ತಲೆಯನ್ನು ಇಟ್ಟು ಶ್ರೀಕರನಾರಾಯಣ ದೇವರು ನಮ್ಮಂತಹ ಪಾಮರರಿಗೆ ಭಕ್ತರಿಗೆ ಅನುಗ್ರಹ ಮಾಡುವುದಕ್ಕೋಸ್ಕರವೇ ಯಾವ ವರಾಹ ಎಂಬ ಅವತಾರವನ್ನು ಸ್ವೀಕಾರ ಮಾಡಿದ್ದಾರೋ ಇಂತಹ ವರಾಹ ಅವತಾರದ ಚಿಂತನೆಯನ್ನು ಯಥಾಶಕ್ತಿ ಯಥಾಜ್ಞಪ್ತಿ ಯಥಾ ವೈಭವದಲ್ಲಿ ಮಾಡಲು ಸಿದ್ಧನಾಗುತ್ತಿದ್ದೇನೆ. ವರಾಹ ಅವತಾರ ನಡೆಯುವ ಸುಸಂದರ್ಭ ಇವತ್ತು ನನ್ನ ಜೀವನ ಧನ್ಯ. ಚತುರ್ಮುಖ ಬ್ರಹ್ಮದೇವರಿಂದ ಸ್ವಯಂಭೂಮನು ಜನಿಸಿದ್ದಾರೆ. ಕೈ ಮುಗಿದು ಚತುರ್ಮುಖ ಬ್ರಹ್ಮದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದಾರೆ. ಆಗ ಚತುರ್ಮುಖ ಬ್ರಹ್ಮದೇವರು ಆಜ್ಞೆಯನ್ನು ಮಾಡುತ್ತಾರೆ, ನೀನು ಶತರೂಪಾದೇವಿಯನ್ನು ವಿವಾಹವಾಗಬೇಕು, ಪತಿಪತ್ನಿ ಭಾವದಿಂದ ಮಕ್ಕಳನ್ನು ಪಡೆದುಕೊಳ್ಳಬೇಕು, ತನ್ಮೂಲಕ ಸಂತಾನದ ಅಭಿವೃದ್ಧಿ ನಡೆಯಬೇಕು, ಭೂಮಿಯನ್ನು ಧರ್ಮದಿಂದ ಪರಿಪಾಲನೆ ಮಾಡಬೇಕು. ಈ ಮನ್ವಂತರದ ಅಧಿಪತಿ ನೀನೇ ಆಗಿರುವೆ. ನಿನಗೆ ಈ ಮನ್ವಂತರದಲ್ಲಿ ಆಧಿಪತ್ಯವನ್ನು ನಾನು ವಹಿಸಿದ್ದೇನೆ. ಪ್ರಜೆಗಳ ಸೃಷ್ಟಿಯ ಜವಾಬ್ದಾರಿಯನ್ನು ಕೂಡ ನಿನಗೆ ನೀಡಿದ್ದೇನೆ. ಹೀಗೆ ಮನ್ವಂತರಾಧಿಪತ್ಯನ್ನು ಹಾಗೂ ಪ್ರಜೆಗಳ ಸೃಷ್ಟಿಯನ್ನು ಮಾಡುವುದರಿಂದ ಶ್ರೀಮನ್ನಾರಾಯಣ ದೇವರ ಸೇವೆಯನ್ನು ಅಭೂತಪೂರ್ವವಾಗಿ ನೀನು ನಡೆಸಿದಂತೆ ಆಗುತ್ತೆ. ನಿನ್ನ ವಿಷಯದಲ್ಲಿ ಹೃಷಿಕೇಶನು ಪರಮ ಸಂತುಷ್ಟನಾಗ್ತಾನೆ. ಯೇಷಾಂ ನ ತುಷ್ಟೋ ಭಗವಾನ್ ಯಜ್ಞಲಿಂಗೋ ಜನಾರ್ದನಃ ತೇಷಾಂ ಶ್ರಮೋಪ್ಯಪಾರ್ಥಾಯ ಯದಾತ್ಮಾನಾದೃತ ಸ್ವಯಂ. ಯಜ್ಞಸ್ವರೂಪಿಯಾದ ಪರಮಾತ್ಮನು ಯಾರ ಸಾಧನೆಯನ್ನು ಕಂಡು ಸಂತೋಷವನ್ನು ಹೊಂದುವುದೇ ಇಲ್ಲವೋ ಅವರು ಎಷ್ಟೇ ಕಷ್ಟಪಟ್ಟರು ಏನೇ ತಪಸ್ಸು ಮಾಡಿದ್ರೂ ಅದು ಉಪಯೋಗವಿಲ್ಲ, ಅದು ಫಲದಾಯಕವೇ ಅಲ್ಲ. ಆದ್ದರಿಂದ ನಾವು ಯಾವುದೇ ಕರ್ಮವನ್ನು ಮಾಡಿದ್ರೆ ಅದರಿಂದ ನಾರಾಯಣ ದೇವರು ಸಂಪ್ರೀತನಾಗುವಂತೆ ಕರ್ಮವನ್ನು ಆಚರಣೆ ಮಾಡಬೇಕು. ಹಾಗೆ ನಾನು ಅಪ್ಪಣೆ ಮಾಡಿದ ಪ್ರಕಾರವಾಗಿ ನಡೆದುಕೊಳ್ಳಬೇಕು. ಹೀಗೆ ಚತುರ್ಮುಖ ಬ್ರಹ್ಮದೇವರು ಸ್ವಯಂಭೂ ಮನುವಿಗೆ ಅಪ್ಪಣೆಯನ್ನು ಮಾಡಿದ್ದಾರೆ. ಚತುರ್ಮುಖ ಬ್ರಹ್ಮದೇವರ ಅಪ್ಪಣೆಯನ್ನು ಸ್ವೀಕರಿಸಿದ ಸ್ವಯಂಭೂ ಮನು ಶಿರಸ ವಹಿಸಿ ಹಾಗೇ ಆಗಲಿ ಎಂದು ಒಪ್ಪಿಕೊಂಡಿದ್ದಾರೆ. ಶತರೂಪಾದೇವಿಯನ್ನು ವಿವಾಹವಾಗಿದ್ದಾರೆ. ಅವರಿಬ್ಬರೂ ಪತಿಪತ್ನಿಯ ಭಾವದಿಂದ ಸೃಷ್ಟಿಯ ಕಾರ್ಯವನ್ನು ಪ್ರಾರಂಭಿಸಲು ಮುಂದುವರೆದಿದ್ದಾರೆ. ಸೃಷ್ಟಿಗೆ ಸ್ಥಾನವನ್ನು ಸ್ವಯಂಭೂ ಮನು ಅಪೇಕ್ಷೆಯನ್ನು ಪಡುತ್ತಾನೆ. ಚತುರ್ಮುಖ ಬ್ರಹ್ಮದೇವರು ಈಗಾಗಲೇ ಭೂಮಿಯನ್ನು ಸೃಷ್ಟಿ ಮಾಡಿದ್ದಾರೆ. ಆದರೆ ಆ ಭೂಮಿ ನೀರಿನ ಒಳಗೆ ಮುಳುಗಿ ಹೋಗಿದೆ. ಇದನ್ನು ಕಂಡು ಸ್ವಯಂಭೂಮನು ಚತುರ್ಮುಖ ಬ್ರಹ್ಮದೇವರ ಬಳಿ ಗಾಬರಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾರೆ, ಅಪ್ಪ ಭೂಮಿಯೇ ಕಾಣಿಸ್ತಾ ಇಲ್ಲ, ನನಗೆ ಸೃಷ್ಟಿ ಕಾರ್ಯವನ್ನು ಮಾಡುವುದಕ್ಕೋಸ್ಕರ ಆಶಯ ಬೇಕು. ಯಾವ ಆಶಯದಲ್ಲಿ ನಾನು ಸೃಷ್ಟಿಯ ಕಾರ್ಯವನ್ನು ಮುಂದುವರೆಸಬೇಕೋ ಅಪ್ಪಣೆ ಮಾಡಿರಿ.
ಸ್ವಯಂಭೂ ಮನುವಿನ ಪ್ರಾರ್ಥನೆಯನ್ನು ಆಲಿಸಿದ ಚತುರ್ಮುಖ ಬ್ರಹ್ಮದೇವರು ದೀರ್ಘವಾಗಿ ಅಂತರಂಗದಲ್ಲಿ ಆಲೋಚನೆಯಲ್ಲಿ ತತ್ಪರರಾಗ್ತಾರೆ. ಭೂಮಿ ಎಲ್ಲಿ ಹೋಯಿತು? ನಾನು ಸೃಷ್ಟಿ ಮಾಡಿದ ಭೂಮಿಯನ್ನು ಯಾರು ತೆಗೆದುಕೊಂಡು ಹೋದರು? ಹಿಂದೊಮ್ಮೆ ಎಲ್ಲ ಪ್ರಳಯದ ನೀರನ್ನು ಪಾನ ಮಾಡಿ ಭೂಮಿಯನ್ನು ನಾನು ಸೃಷ್ಟಿ ಮಾಡಿದ್ದೆ. ಆದರೆ ಈಗ ಪುನಃ ಭೂಮಿ ಕಾಣಿಸುತ್ತಿಲ್ಲ. ಯಾವ ನೀರನ್ನೆಲ್ಲ ಪಾನ ಮಾಡಿದ್ನೋ ಆ ನೀರಿನ ಏಕದೇಶದಲ್ಲೇ ಆ ಭೂಮಿ ಪುನಃ ಮುಳುಗಿ ಹೋಗಿದೆ. ಮುಳುಗಿದ ಭೂಮಿ ಪಾತಾಳ ಲೋಕಕ್ಕೆ ತೆರಳಿದೆ. ಪರಮಾತ್ಮ ನನಗೆ ಸೃಷ್ಟಿಯ ಕಾರ್ಯವನ್ನು ಮಾಡುವುದಕ್ಕೋಸ್ಕರ ಅಪ್ಪಣೆಯನ್ನು ಮಾಡಿದ್ದಾನೆ. ಆದರೆ ಅವನ ಆಜ್ಞೆಯನ್ನು ಮುಂದುವರೆಸಲು ನನ್ನಿಂದ ಸಾಧ್ಯವಾಗ್ತಾ ಇಲ್ಲ. ನನಗೆ ಈಗ ಇರುವಂತಹ ಆಶಯ ಕೇವಲ ಆ ಶ್ರೀಮನ್ನಾರಾಯಣ ಮಾತ್ರ ಎಂಬುದಾಗಿ ತಪಸ್ಸಿನಲ್ಲಿ ಚಿಂತನೆಯನ್ನು ಮಾಡ್ತಾ ಅಂತರಂಗದಲ್ಲಿ ಶ್ರೀಹರಿಯಲ್ಲಿ ಚತುರ್ಮುಖ ಬ್ರಹ್ಮದೇವರು ಅನನ್ಯವಾಗಿ ಶರಣಾಗತರಾಗಿದ್ದಾರೆ. ಶ್ರೀ ಲಕ್ಷ್ಮೀನಾರಾಯಣ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸೃಷ್ಟಿಯ ಕಾರ್ಯವನ್ನು ಮಾಡುವುದಕ್ಕೋಸ್ಕರ ಭೂಮಿಯನ್ನು ದಯಪಾಲಿಸು, ಅದಕ್ಕಾಗಿ ನಮ್ಮನ್ನು ಅನುಗ್ರಹಿಸು. ಸ್ವಯಂಭೂಮನು ಚತುರ್ಮುಖ ಬ್ರಹ್ಮದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ರೆ ಚತುರ್ಮುಖ ಬ್ರಹ್ಮದೇವರು ಶ್ರೀಮನ್ನಾರಾಯಣ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಚತುರ್ಮುಖ ಬ್ರಹ್ಮದೇವರ ಪ್ರಾರ್ಥನೆಯನ್ನು ಕೇಳಿದ ಪರಮಾತ್ಮನು ಒಂದು ಕ್ಷಣವೂ ತಡ ಮಾಡಲಿಲ್ಲ. ಆ ಕ್ಷಣದಲ್ಲಿಯೇ ತಡ ಮಾಡದೆ ಚತುರ್ಮುಖ ಬ್ರಹ್ಮದೇವರ ಮೂಗಿನ ರಂಧ್ರದಿಂದ ಹೆಬ್ಬೆರಳು ಗಾತ್ರದ ಪುಟಾಣಿ ವರಾಹದೇವರು ಹಾರಿ ಹೊರಗೆ ಬಂದು ನಿಂತಿದ್ದಾರೆ. ವರಾಹಾವತಾರ ನಡೆದಿದೆ. ಸೃಷ್ಟಿಯ ಆದಿಯಲ್ಲಿ ಚತುರ್ಮುಖ ಬ್ರಹ್ಮದೇವರ ನಾಸಾರಂಧ್ರದಿಂದ ಹೊರಹೊಮ್ಮಿದ ಈ ವರಾಹದೇವರ ಲೀಲೆ, ಮಹಿಮೆ, ಸೌಂದರ್ಯ ವರ್ಣಿಸಲು ಯಾರಿಂದ ತಾನೇ ಸಾಧ್ಯ? ವರಾಹದೇವರು ಅಂಗುಷ್ಟ ಪರಿಮಾಣದಲ್ಲಿ ಇದ್ದರೂ ಕೂಡ ಅತ್ಯಂತ ತೇಜಸ್ಸಂಪನ್ನರಾಗಿದ್ದಾರೆ. 14 ಲೋಕಗಳನ್ನೇ ಬೆಳಗುತ್ತಾ ಇದ್ದಾರೆ. ಆ ಪುಟ್ಟದಾದ ವರಾಹನನ್ನು ಕಂಡು ಚತುರ್ಮುಖ ಬ್ರಹ್ಮದೇವರು ಮೂಕ ವಿಸ್ಮಿತರಾಗಿ ಕೈ ಮುಗಿದು ಮಂಡಿ ಊರಿ ಕುಳಿತು ಬಿಟ್ಟಿದ್ದಾರೆ. ಆ ವರಾಹ ಬೇರ್ಯಾರೂ ಅಲ್ಲ, ಸಾಕ್ಷಾತ್ ಜಗದೊಡೆಯ ಎಂಬ ಅರಿವನ್ನು ಹೊಂದಿದ್ದಾರೆ. ಇಂತಹ ವರಾಹರೂಪಿಯಾದ ಪರಮಾತ್ಮನ ಅವತಾರವನ್ನು ನಮ್ಮ ಮನಸ್ಸಿನಲ್ಲಿ ನಾವು ತಂದುಕೊಳ್ಳಬೇಕು. ಆ ವರಾಹನನ್ನು ನಮ್ಮ ಹೃದಯ ಸಿಂಹಾಸನದಲ್ಲಿ ಕುಳ್ಳಿರಿಸಿಕೊಳ್ಳಬೇಕು. ಇಂತಹ ವರಾಹ ದೇವರ ದಿವ್ಯ ಸಾನ್ನಿಧ್ಯವಿರುವ ಕ್ಷೇತ್ರ ಅಂದರೆ ಅದು ನಮ್ಮ ಭಾರತ ದೇಶದಲ್ಲಿ ನಮ್ಮ ಹೆಮ್ಮೆಯ ಕ್ಷೇತ್ರ, ಅದುವೇ ಶ್ರೀಮುಷ್ಣ ಕ್ಷೇತ್ರ. ಚತುರ್ಮುಖ ಬ್ರಹ್ಮದೇವರ ನಾಸಾಪುಟದಿಂದ ಹೊರಬಂದು ಸೊಂಟದ ಮೇಲೆ 2 ಕೈಗಳನ್ನು ಇಟ್ಟುಕೊಂಡು ಆಕಾಶವನ್ನು ನೋಡ್ತಾ ನಿಂತುಬಿಟ್ಟಂತೆ ಆ ಪುಟ್ಟ ವರಾಹ ಸ್ವಾಮಿ ಇಂತಹ ಒಂದು ಅದ್ಭುತವಾದ ಸೌಂದರ್ಯವನ್ನು, ಆ ಭಂಗಿಯನ್ನು ಊಹಿಸಲಿಕ್ಕೂ ಯಾರಿಂದಲೂ ಸಾಧ್ಯವಿಲ್ಲ. ಅಂತಹ ವರಾಹದೇವರು ಈಗ ಶ್ರೀಮುಷ್ಣ ಕ್ಷೇತ್ರದಲ್ಲಿ ನಿಂತಿದ್ದಾರೆ. ಈಗಲೂ ಕೂಡ ಅವರ ದರ್ಶನವನ್ನು ಮಾಡಿದಾಗ ಚತುರ್ಮುಖ ಬ್ರಹ್ಮದೇವರಿಂದ ಅವರು ಹುಟ್ಟಿದ ಆ ರೂಪವೇ ನೆನಪಿಗೆ ಬರುತ್ತೆ. ಭಾಗವತ ಗ್ರಂಥದಲ್ಲಿ ವರ್ಣನೆ ಮಾಡಿದ ರೀತಿಯಲ್ಲಿಯೇ ಶ್ರೀಮುಷ್ಣ ಕ್ಷೇತ್ರದಲ್ಲಿ ದೇವಿ ಅಂಬುಜವಲ್ಲಿ ರಮಣನೆ ಭೂವರಾಹದಯಾನಿಧೆ ಪವಮಾನನ ದಿವ್ಯ ಕರದಲ್ಲಿ ಸೇವೆ ಸಂತತ ಕೊಳ್ಳುವೆ. ದೇವಿ ಅಂಬುಜವಲ್ಲಿ ರಮಣನೆ ಭೂವರಾಹದಯಾನಿಧೆ ಅವನಿಯೊಳು ಶ್ರೀಮುಷ್ಣ ಕ್ಷೇತ್ರದಿ ನೀ ವಿಹಾರವ ಮಾಡುವೆ. ಅವನಿಯೊಳು ಶ್ರೀಮುಷ್ಣ ಕ್ಷೇತ್ರದಿ ನೀ ವಿಹಾರವ ಮಾಡುವೆ. ಭವ ವಿಮೋಚನ ಭಕ್ತವತ್ಸಲ ಕವಿಗಳಿಗೆ ಕರುಣಾಕರ.
ಭವವಿಮೋಚನ ಭಕ್ತವತ್ಸಲ ಕವಿಗಳಿಗೆ ಕರುಣಾಕರ ದೇವಿ ಅಂಬುಜವಲ್ಲಿ ರಮಣನೆ ಭೂವರಾಹ ದಯಾನಿಧೇ ಅತ್ಯಗಾಧ ಸುಶೀಲ ಜಾಹ್ನವಿ ಸುತ್ತು ಷೋಡಶ ತೀರ್ಥದಿ ಅತ್ಯಗಾಧ ಸುಶೀಲ ಜಾಹ್ನವಿ ಸುತ್ತು ಷೋಡಶ ತೀರ್ಥದಿ ನಿತ್ಯ ಪುಷ್ಕರಣೀಯ ಗರ್ಭದಿ ನಿತ್ಯ ಇರುವುದ ಕಂಡೆನಾ ನಿತ್ಯ ಪುಷ್ಕರಣೀಯ ಗರ್ಭದಿ ನಿತ್ಯ ಇರುವುದ ಕಂಡೆನಾ ದೇವಿ ಅಂಬುಜವಲ್ಲಿ ರಮಣನೆ ಭೂವರಾಹ ದಯಾನಿಧೇ ಮತ್ತೆ ವರ್ಣಿಪೆ ತೀರ್ಥ ತಟದಲ್ಲಿ ಉತ್ತಮಾಗ್ನೇಯ ಭಾಗದಿ ಮತ್ತೆ ವರ್ಣಿಪೆ ತೀರ್ಥ ತಟದಲ್ಲಿ ಉತ್ತಮಾಗ್ನೇಯ ಭಾಗದಿ ಚಿತ್ತವೇದ್ಯದಿ ಕಲ್ಪತರು ಅಶ್ವತ್ಥ ರೂಪದಿ ಇರುವನಾ ಚಿತ್ತವೇದ್ಯದಿ ಕಲ್ಪತರು ಅಶ್ವತ್ಥ ರೂಪದಿ ಇರುವನಾ ದೇವಿ ಅಂಬುಜವಲ್ಲಿ ರಮಣನೆ ಭೂವರಾಹ ದಯಾನಿಧೇ ಕರಗಳೆರಡನು ಕಟಿಯೊಳಿಟ್ಟು ಕೋರೆ ಹಲ್ಲನೆ ತೋರುತ್ತಾ ಕರಗಳೆರಡನು ಕಟಿಯಲಿಟ್ಟು ಕೋರೆ ಹಲ್ಲನೆ ತೋರುತ್ತಾ ಧರಿಸಿ ಚಿನ್ಮಯ ಶಾಲ ಗ್ರಾಮದ ಸರವು ಈ ಪರಿ ಬೆಳಗುತ್ತಾ ಧರಿಸಿ ಚಿನ್ಮಯ ಶಾಲ ಗ್ರಾಮದ ಸರವು ಈ ಪರಿ ಬೆಳಗುತ್ತಾ ದೇವಿ ಅಂಬುಜವಲ್ಲಿ ರಮಣನೆ ಭೂವರಾಹ ದಯಾನಿಧೇ ಘನ್ನ ಶ್ವೇತವರಾಹ ಮೂರುತಿಯನ್ನ ಪೂರ್ವದ ಪುಣ್ಯದಿ ಘನ್ನ ಶ್ವೇತವರಾಹ ಮೂರುತಿಯನ್ನ ಪೂರ್ವದ ಪುಣ್ಯದಿ ನಿನ್ನ ಶುಭಕರ ಪಾದ ಪಂಕಜವನ್ನು ಕಂಡೆನು ಇಂದು ನಾ ನಿನ್ನ ಶುಭಕರ ಪಾದ ಪಂಕಜವನ್ನು ಕಂಡೆನು ಇಂದು ನಾ ದೇವಿ ಅಂಬುಜವಲ್ಲಿ ರಮಣನೆ ಭೂವರಾಹ ದಯಾನಿಧೇ ಸುಂದರಾನನ ಕಂಜ ಮಧುಪನ ಇಂದು ನೋಡಿದ ಕಾರಣ ಸುಂದರಾನನ ಕಂಜ ಮಧುಪನ ಇಂದು ನೋಡಿದ ಕಾರಣ ಬಂದ ದುರಿತಗಳೆಲ್ಲ ಪೋದವು ಚಂದ ಶುಭಕರವಾದವು ಬಂದ ದುರಿತಗಳೆಲ್ಲ ಪೋದವು ಚಂದ ಶುಭಕರವಾದವು ದೇವಿ ಅಂಬುಜವಲ್ಲಿ ರಮಣನೆ ಭೂವರಾಹ ದಯಾನಿಧೇ ದೇವಿ ಅಂಬುಜವಲ್ಲಿ ರಮಣನೆ ಭೂವರಾಹ ದಯಾನಿಧೇ ಪವಮಾನನ ದಿವ್ಯ ಕರದಲ್ಲಿ ಸೇವೆ ಸಂತತ ಕೊಳ್ಳುವೆ ಪವಮಾನನ ದಿವ್ಯ ಕರದಲ್ಲಿ ಸೇವೆ ಸಂತತ ಕೊಳ್ಳುವೆ ದೇವಿ ಅಂಬುಜ ವಲ್ಲಿ ರಮಣನೆ ಭೂವರಾಹ ದಯಾನಿಧೇ